ಉಗ್ರರಿಗೆ ನೆರವು ಕೊಡ್ತಾ ಇದ್ದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ವೈದ್ಯ, ಎಎಸ್ಐ ಸೇರಿ ಟೋಟಲ್ ಆಗಿ 3 ಜನರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ 3ರನ್ನ ಹಾಜರುಪಡಿಸೋ ಕೆಲಸ ಕೂಡ ಆಗಿದೆ. ಎಷ್ಟು ದಿನಗಳ ಕಾಲ ಇವರನ್ನ ಎನ್ಐಎ ಕಸ್ಟಡಿಗೆ ಕೊಡುತ್ತೆ ಕೋರ್ಟ್ ಅನ್ನೋದು ಕುತೂಹಲ. ಎಎಸ್ಐ ಚಾಂದ್ ಪಾಷಾ, ವೈದ್ಯ ನಾಗರಾಜ್ ಇವರೆಲ್ಲರೂ ಕೂಡ ಉಗ್ರರಿಗೆ ಪರಪ್ಪನಗ್ರಹಾರ ಜೈಲಲ್ಲ ಅರಮನೆ ರೀತಿ ಮಾಡಿಬಿಟ್ಟಿದ್ರು. ಕೇಳ್ದಂಗೆ ಫೋನು, ಸಿಮ್ಮು, ಹಣ ಎಲ್ಲ ಸಿಗ್ತಾ ಇತ್ತು ಉಗ್ರರಿಗೆ, ದೇಶ ವಿರೋಧಿ ಚಟುವಟಿಕೆ ಮಾಡಿದವರಿಗೆ. ವಾದ ಆಲಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆಯಂತೆ. ಈ ಪ್ರಕರಣದಲ್ಲಿ 6 ದಿನಗಳ ಕಸ್ಟಡಿಗೆ ಎನ್ಐಎ ಅಧಿಕಾರಿಗಳು ಕೇಳಿದ್ದಾರಂತೆ. 6 ದಿನ ಮಾನ್ಯ ಮಾಡುತ್ತಾ ಕೋರ್ಟ್ ಅನ್ನೋದನ್ನ ನೋಡಬೇಕು. ಸೀರಿಯಸ್ ಅಫೆನ್ಸ್ ಪ್ರಕರಣದಲ್ಲಿ ಇವರೆಲ್ಲರನ್ನೂ ಅರೆಸ್ಟ್ ಮಾಡಿರೋದ್ರಿಂದ ಎಷ್ಟು ದಿನಗಳ ಕಸ್ಟಡಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇವ್ರದ್ದು ನೆಟ್ವರ್ಕ್ ಹೆಂಗೆ ಕೆಲಸ ಮಾಡ್ತಾ ಇತ್ತು, ಕೇವಲ ದುಡ್ಡಿಗೆ ಮಾತ್ರ ಇಲ್ಲಿ ಕೆಲಸ ಆಗ್ತಾ ಇದ್ದಿದ್ದ ಅಥವಾ ಈ ಬ್ರೈನ್ ವಾಶ್ ಅನ್ನುವಂಥದ್ದು ಏನಾದರೂ ಇಲ್ಲಿ ವರ್ಕ್ ಆಗಿದೆಯಾ? ಯಾಕಂದರೆ ಈ ಟಿ ನಾಸಿರ್ ಅದರಲ್ಲೆಲ್ಲ ಎಕ್ಸ್ಪರ್ಟ್ ಆಗಿದ್ದ. ಎಷ್ಟೊಂದು ಜನ ಯುವ ಮನಸ್ಸುಗಳ ಹಾದಿ ತಪ್ಪಿಸೋ ಕೆಲಸವನ್ನ ಈ ನಾಸಿರ್ ಇವರೆಲ್ಲ ಯಾರಿಗೆ ಸಪೋರ್ಟ್ ಮಾಡಿ ತಗಲಾಕೊಂಡ್ರಲ್ಲ ಆತ ಮಾಡ್ತಿದ್ದ. ಸೊ ಇದೇನಾದರೂ ಬ್ರೈನ್ ವಾಶ್ ತಂತ್ರದ ಭಾಗನ ಅಥವಾ ಟ್ರ್ಯಾಪ, ಕೇವಲ ಹಣನ, ಎಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗತ್ತೆ. ಎನ್ಐಎ ತನಿಖೆ ಒಂದು ವಿದೇಶದಿಂದ ಫಂಡ್ ಹೆಂಗಾಗತ್ತೆ, ಇಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಹೆಂಗೆ ಮಾಡ್ತಾರೆ ಅನ್ನೋದಕ್ಕೆ, ಅದನ್ನು ಭೇದಿಸೋದಕ್ಕೆ ಫೇಮಸ್ಸು ಎನ್ಐಎ. ಟಾಪ್ ಏಜೆನ್ಸಿ, ದೇಶದ ಟಾಪ್ ಏಜೆನ್ಸಿ. ಹೀಗಾಗಿ ನೋಡೋಣ ಈ 3 ಜನ ಕಕ್ಕುವಂತಹ ಮಾಹಿತಿ ಟೆರರ್ ನೆಕ್ಸಸ್ ಅನ್ನ ಯಾವ ರೀತಿ ಬ್ರೇಕ್ ಮಾಡುತ್ತೆ ಅಂತ. ಎಲ್ಇಟಿ ಉಗ್ರ ನಾಸಿರ್ಗೆ ನೆರವು ಕೊಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಸಮೀಪವೇ ಈ ಬಂಧಿತ ವೈದ್ಯ ನಾಗರಾಜ್ ವಾಸ ಇದ್ದಂತೆ. 5 ವರ್ಷದಿಂದ ನಾಗನಾಥಪುರದ ಸಾಯಿಬಾಬಾ ಬಡಾವಣೆಯಲ್ಲಿ ಈತ ವಾಸ ಇದ್ದ. 3 ಅಂತಸ್ತಿನ ಮನೆಯಲ್ಲಿ ಮೊದಲ ಮಹಡಿಯಲ್ಲಿ ಆರೋಪಿ ವಾಸ ಇದ್ದ. ಈತನ ಅಂದ್ರೆ ಈ ನಾಗರಾಜ್ ವಾಸ ಇದ್ದ ಜಾಗದಲ್ಲೂ ಕೂಡ ತಲಾಶ್ ಮಾಡೋ ಕೆಲಸವನ್ನು ಮಾಡಿದ್ದಾರೆ. 3 ಅಂತಸ್ತಿನ ಮನೆ ಇದಾಗಿತ್ತಂತೆ. ಸೊ ನಾಗರಾಜ್ ಸ್ಯಾಲ್ರಿಗೂ ಆತ ಇದ್ದಂತಹ ಮನೆಗೂ ಒಂದಕ್ಕೊಂದು ಹೊಂದ್ತಾನೆ ಇಲ್ಲ, ತಾಳೆ ಆಗ್ತಾನೆ ಇಲ್ಲ. ಸೊ ಎಲ್ಲಿಂದ ಈತನಿಗೆ ಇಷ್ಟು ದುಡ್ಡು ಬಂತು ಎಲ್ಲವನ್ನ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ನಿನ್ನೆ ಎನ್ಐಎ ಅಧಿಕಾರಿಗಳು 3 ಶಂಕಿತ ಉಗ್ರರನ್ನು ವಶಕ್ಕೆ ಪಡೆಯಲಾಗಿದ್ದು, ಅದರಲ್ಲಿ ಸಹ ಪರಪ್ಪನಗರದ ವೈದ್ಯಾಧಿಕಾರಿಯಾದ ಮನೋವೈದ್ಯರಾದಂತಹ ನಾಗರಾಜು ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹೀಗಾಗಿ ನಾನು ನೇರವಾಗಿ ಇವತ್ತು ಪರಪ್ಪನಗರ ಸಮೀಪದ ನಾಗನಾಥಪುರದಲ್ಲಿರುವಂತಹ ಆ ವೈದ್ಯ ನಾಗರಾಜ್ ಮನೆ ಮುಂಭಾಗದಲ್ಲಿದ್ದೀನಿ. ಇದೇ ಮನೆಯಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ನಾಗರಾಜು ವಾಸ ಮಾಡ್ತಿದ್ರು ಅಂತೇಳಿ ಗೊತ್ತಾಗಿರೋಂಥದ್ದು. ಹಾಗಾಗಿ ನಿನ್ನೆ ಏನು ಎನ್ಐಎ ಅಧಿಕಾರಿಗಳು ಬಂದು ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗಾಗಿ ಪರಪ್ಪನಗರ ಜೈಲಿನಲ್ಲಿ ಆತ ಏನು ನಾಸೀರ್ಗೆ ಸಾಕಷ್ಟು ಮೊಬೈಲನ್ನು ಕೊಡುವಂಥದ್ದು ಮತ್ತು ಹಣದ ವ್ಯವಹಾರದಲ್ಲಿ ಆತನ ಕೈವಾಡ ಇರೋದು ಗೊತ್ತಾಗಿರುವಂಥದ್ದು. ಹಾಗಾಗಿ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡಬೇಕಾದ್ರೆ ಎಲ್ಲ ವಿಚಾರ ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ದಿನಗಳಿಂದ ಪರಪ್ಪನಗರ ಜೈಲಿನಲ್ಲಿ ಸಾಕಷ್ಟು ದರ್ಶನ್ ಪ್ರಕರಣ ಇರ್ಬೋದು, ಬೇರೆ ಬೇರೆ ಪ್ರಕರಣದಲ್ಲೂ ಸಹ ಸಾಕಷ್ಟು ಕೈದಿಗಳಿಗೆ ಈ ನಾಗರಾಜು ಒಂದು ಮೊಬೈಲ್ಗಳನ್ನು ಪೂರೈಕೆ ಮಾಡಿರುವಂಥದ್ದು, ಜೊತೆಗೆ ಹಣದ ವ್ಯವಹಾರ ಸಹ ಇಟ್ಕೊಂಡಿದ್ದ ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಪರಪ್ಪನಗರ ಜೈಲಿನಲ್ಲಿ ಸಾಕಷ್ಟು ದಿನಗಳಿಂದ ಆಸ್ಪತ್ರೆಯಲ್ಲಿ ದೊಡ್ಡ ಮಟ್ಟಕ್ಕೆ ಅವ್ಯವಹಾರ ನಡೀತದೆ ಅಂತೇಳಿ ಗೊತ್ತಾಗ್ತಿತ್ತು. ಜೊತೆಗೆ ಮೊಬೈಲ್ಗಳನ್ನು ವೈದ್ಯರೇ ಸರಬರಾಜು ಮಾಡ್ತಿದ್ರು ಅನ್ನೋದು ಸಹ ಆರೋಪವಿತ್ತು. ಆದರೆ ಈಗ ಎನ್ಐಎ ಅಧಿಕಾರಿಗಳು ನಾಗರಾಜನನ್ನು ವಶಕ್ಕೆ ಪಡ್ಕೊಂಡಿರೋ ಹಿನ್ನೆಲೆ ತನಿಖೆ ಮುಂದುವರೆದಿದೆ. ಹಾಗಾಗಿ ಇನ್ನಷ್ಟು ಆರೋಪಗಳು ಸಹ ಈಗ ತನಿಖೆಯಲ್ಲಿ ಗೊತ್ತಾಗುವಂಥದ್ದು. ಅಂದರೆ ಪರಪ್ಪನಗರ ಜೈಲಿನಲ್ಲಿ ಎಷ್ಟರ ಮಟ್ಟಿಗೆ ಮೊಬೈಲ್ಗಳನ್ನು ಸಪ್ಲೈ ಮಾಡ್ತಿದ್ರು, ಎಷ್ಟು ಮೊಬೈಲ್ಗಳನ್ನ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಈಗ ತನಿಖೆಯಲ್ಲಿ ಬಹಿರಂಗ ಆಗೋ ಸಾಧ್ಯತೆ ಇರುವಂಥದ್ದು. ಆನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ ಟಿವಿ.